ತುಂಬ ಇರಿಟೇಟ್ ಅಂತ ಅನಿಸಿದ್ದು ನಿಮಗೆ? ಯಾರ ಮಾತುಗಳು ಅಲ್ಲಿ ತುಂಬ ಇರಿಟೇಟ್ ಅಂತ ಅನಿಸಿದ್ದು? ಇರಿಟೇಟ್ ಅಂತಲ್ಲ, ಕೋಪ ಬರೋದು. ನಮ್ಮ ಅಕ್ಕನ ಮೇಲೆ ಮಾತಾಡ್ಬೇಕಾದ್ರೆ, ಚೈತ್ರಕ್ಕ ನಾನು ಮಾತಾಡ್ಬೇಕಾದ್ರೆ ಒಂದಷ್ಟು ಕೋಪ ಬರೋದು. ಬಟ್ ಶಿ ಸೋ ಸ್ವೀಟ್. ಇರಿಟೇಷನ್ ಮೊದಲು ನಿಮ್ಗೆ ಹೆಂಗೆ, ನಮಗೂ ಹಂಗೆ ಇರಿಟೇಟ್ ಮಾಡ್ತಿದ್ಲು ಅವಳು ಕಾಲೇಜಲ್ಲಿ. ನೀವು ಬಿಗ್ ಬಾಸ್ ಮನೇಲಿ 100 ದಿನ, ನಾವು 2 ವರ್ಷ ಜಗಳಾಡಿದ್ದೀವಿ ಅವ್ರ ಜೊತೆ. ಬಟ್ ಶಿ ಸೋ ಸ್ವೀಟ್. ಏನೇ ಒಂದು ಜ್ವರ ಬಂತು, ಏನೇ ಆಯಿತು ಅಂತಂದ್ರೆ ಫಸ್ಟ್ ನೋಡಿ ಮಾತಾಡ್ತಿದ್ದಿದ್ದು ಅವರೇನೆ. ಬಟ್ ನಂಗೆ ಅವ್ರ ಬಗ್ಗೆ ತುಂಬ ಖುಷಿ ಇದೆ. ಆ್ಯಂಡ್ ಚೈತ್ರಕ್ಕ ಯಾವತ್ತೂ ಇರಿಟೇಷನ್ ಅಲ್ಲ. ಅವ್ರ ಮಾತು, ಅವ್ರು ಯಾವಾಗ ಮಾತಾಡೋದು ನಿಲ್ಲಿಸಿ ಎಲಿಮೆಂಟ್ ಆಗೋದ್ರಲ್ಲ, ಅವತ್ತಿಂದ 2 ವೀಕ್ ನಾನು ಬೇಜಾರು ಮಾಡ್ಕೊಂಡಿದ್ದೀನಿ. ಚೈತ್ರಕ್ಕ ಇದ್ದಿದ್ರೆ ಚೆನ್ನಾಗಿರೋದು, ಚೈತ್ರಕ್ಕ ಇದ್ದಿದ್ರೆ ಚೆನ್ನಾಗಿ. ಅವ್ರಿಗೆ ನಾನು ಅಂದರೆ ಪ್ರಾಪರ್ ಅಣ್ಣನ ಥರನೇ ನೋಡಿದ್ರು, ನಾನು ಪ್ರಾಪರ್ ಅಕ್ಕನ ಥರನೇ ನೋಡಿದ್ದೆ ಅವ್ರನ್ನ. ನನ್ನ ವಿಷಯಗಳನ್ನೆಲ್ಲ ತುಂಬ ಶೇರ್ ಮಾಡ್ಕೊಂಡಿದ್ದೆ. ಅಕ್ಕ ಹಿಂಗೆ ಮಾಡಬೇಕು ಅಂತಿದ್ದೆ. ಅವ್ರು ಎಷ್ಟೋ ಆಸೆಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರು. ಒಂದೊಳ್ಳೆ ಕ್ಲೋಸ್ ಬಾಂಡಿಂಗ್ ಅಂತೂ ಇದೆ ಅವ್ರ ಜೊತೆಗೆ ನನಗೆ. ಶಿ ಸೋ ಸ್ವೀಟ್. ಇರಿಟೇಷನ್ ಅಂತ ಎಲ್ಲ ಏನಿರಲಿಲ್ಲ. ಫೈನಲಿ ಜಗದೀಶ್ ಮತ್ತು ನಿಮ್ಮ ಫ್ರೆಂಡ್ ಹೊರಗಡೆ ಬರ್ತಾರೆ ರಂಜಿತ್ ಅವರು. ಆ ಸಂದರ್ಭದಲ್ಲೂ ಕೂಡ ತುಂಬ ನಿಮ್ಮನ್ನು ನೆನೆಸ್ಕೊಂಡೆ ರಂಜಿತ್ ಅವರು ತುಂಬ ವಿಚಾರಗಳನ್ನ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು. ಒಳ್ಳೆ ಇನ್ನೊಬ್ಬ ಫ್ರೆಂಡ್ ನಿಮಗೆ ಸಿಕ್ಕಿದ್ದು ರಂಜಿತ್. ಜಗದೀಶ್ ಮತ್ತು ರಂಜಿತ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು? ಜಗದೀಶ್ ಅವರು ಬೇರೆ ವಿಷಯ. ಅಂದರೆ ಅವರು ಏನೋ ಕಂಟೆಂಟ್ ಕೊಡಬೇಕು, ಅವ್ರು ಮಾತಾಡಬೇಕು, ಅವ್ರು ಇರಬೇಕು ಅಂತ ಬಂದಂಥ ವ್ಯಕ್ತಿ. ಆ್ಯಂಡ್ ನನಗೆ ಯಾವತ್ತೂ ಕನೆಕ್ಟ್ ಆಗಲಿಲ್ಲ ನಮ್ಮ ಇವ್ರು ಜಗದೀಶ್ ಸರ್. ಬಟ್ ಇವರು ಯಾರು ನನಗೆ ರಂಜಿತ್ ಕನೆಕ್ಟ್ ಆಗಿದ್ದು, ಇವೊಂದು ಅಪೋನೆಂಟ್ ಆಗಿದ್ರು, ರಜತ್ ಥರನೇ ಅಪೋನೆಂಟ್ ಆಗಿದ್ರು. ಅವರ ಮಧ್ಯ ಒಂದಷ್ಟು ಬಾಂಡಿಂಗ್ ಇತ್ತು. ಸಿನಿಮಾಗಳ ಬಗ್ಗೆ ಶೇರ್ ಮಾಡ್ಕೊಂಡಿದ್ವಿ, ನಾವಿದ್ದಂಥ ರೀತಿಗಳು. ಅವರು ರೀಸೆಂಟಾಗಿ ಅವ್ರ ತಾಯಿನ ಕಳ್ಕೊಂಡಿದ್ರು ಆ ಟೈಮಲ್ಲಿ. ಸೊ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ಕ್ಲೋಸಾಗಿ ಕನೆಕ್ಟ್ ಆಗಿಬಿಟ್ವಿ. 15 ದಿನದಲ್ಲಿ ಸಖತ್ ಕ್ಲೋಸಾಗಿ ಕನೆಕ್ಟ್ ಆಗಿಬಿಟ್ವಿ. ಇಬ್ಬರಲ್ಲಿ ಇದ್ದಿದ್ದು ಗೆದ್ದರೆ ಇವ್ರು ಕಪ್ ಗೆಲ್ಲಬೇಕು, ಇಲ್ಲ ನಾನು ಗೆಲ್ಲಬೇಕು ಅನ್ನೋದಿತ್ತು. ಯಾವಾಗ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿ ಆಚೆ ಹೋದ್ರು ನನಗೆ ತುಂಬ ಬೇಜಾರಾಯಿತು. ಇವ್ರ ಕನಸುಗಳನ್ನ ಎಲ್ಲೂ ಕಂಪ್ಲೀಟ್ ಮಾಡ್ಕೊಂಡಲ್ಲೇ ಆಚೆ ಹೋದ್ರಲ್ಲ. ಎಷ್ಟೋ ವಿಷಯಗಳನ್ನ ಮಾತಾಡಿದ್ವಿ. ಅಟ್ಲೀಸ್ಟ್ ಟಾಪ್ 5 ಟಾಪ್ 6 ಅಂಕ ಬಂದಿದ್ರೆ ಎಷ್ಟೋ ವಿಷಯಗಳು ನೆರವೇರಿರೋದು. ಆ್ಯಂಡ್ ಈ ಕ್ಯಾಲಿಬರ್ ಇತ್ತು. ಆ ವಿಷಯಗಳು ನನ್ನನ್ನು ಹಾಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿತು. ಅದಕ್ಕೆ ನಾನು ಅಷ್ಟು ಎಮೋಟ್ ಆಗಿದ್ದು. ಒಬ್ಬ ಗೆಳೆಯ ಹೋಗ್ತಿದ್ದಾನೆ ಒಂದು ಕಡೆ, ಒಂದಷ್ಟು ಕನಸುಗಳು ನನ್ನ ಸಾಕ್ದಲ್ಲೇ ಹೋಯ್ತಲ್ಲ ಅನ್ನೋದು ಬೇಜಾರಿತ್ತು ನನಗೆ ಅವತ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.